ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ನೂತನ ಕಂಚಿನ ಮೂರ್ತಿ ಲೋಕಾರ್ಪಣೆ ಸಮಾರಂಭ ಹಾಗೂ ಶ್ರೀ ಬೀರಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜರುಗಿದೆ. ಮುಂಜಾನೆ 9 ಗಂಟೆಗೆ ಪೂಜ್ಯರ ನೇತೃತ್ವದಲ್ಲಿ ಶ್ರೀ ಬರಮಲಿಂಗೇಶ್ವರ ಮತ್ತು ಶ್ರೀ ಬೀರಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ, ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಶ್ರೀ ಬೀರಸಿದ್ದೇಶ್ವರ ದೇವಸ್ಥಾನದವರೆಗೆ ಸಕಲ ವಾದ್ಯ ಮೇಳದೊಂದಿಗೆ ಸರ್ವ ಸುಮಂಗಲಿಯರಿಂದ ಆರತಿ ಹಾಗೂ ಕುಂಭಮೇಳ ಮೆರವಣಿಗೆ ಹಾಗೂ ಶ್ರೀ ದಾಸಶ್ರೇಷ್ಠ ಸಂತ ಕನಕದಾಸರ ಕಂಚಿನ ಮೂರ್ತಿಯ ಅನಾವರಣ ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಅಭಿನವ ಅವಧೂತ ಸಿದ್ಧ ಮಹಾರಾಜರು, ಪಾವನ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು, ಸಿದ್ಧಾಶ್ರಮ ಕವಲಗುಂಡ್ ನೇತೃತ್ವ ಪರಮ ಪೂಜ್ಯ ಶ್ರೀ ಜ್ಯೋತಿ ಲಕ್ಕಪ್ಪ ಮಹಾರಾಜರು, ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಮೈಲಾರಲಿಂಗೇಶ್ವರ ದೇವಸ್ಥಾನ ಸಿದ್ದೇಶ್ವರ ಆಶ್ರಮ ಹಿಟ್ನಾಳ್ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಗಣಾಧ್ಯಕ್ಷ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಲಕ್ಷ್ಮಣರಾವ್ ಚಿಂಗಳೆ, ಅಧ್ಯಕ್ಷರು, ಬೆಳಗಾವಿ ನಗರ ಅಭಿವೃದ್ಧಿ ಹಾಗೂ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆಯು ಮುಖ್ಯ ಮಂತ್ರಿಗಳು ಆಗಿರುವಂತಹ ಸಿದ್ದರಾಮಯ್ಯ ಅವರು ನೆರವೇರಿಸಬೇಕಾಗಿತ್ತು. ಕಾರಣಾಂತರದಿಂದ ಸಿದ್ದರಾಮಯ್ಯ ಅವರ ಸುಪುತ್ರರು ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು ನೆರವೇರಿಸಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕೂಡ ನಿಮಗೆ ಬೇಸಿಗೆಯಲ್ಲಿ ನೀರು ಕೊಟ್ಟಿವಿ, ಇದು ಸಾರಿ ಕೊಟ್ಟಿದ್ದೀವಿ, ಮುಂದೆ ಸಾರಿ ಅದು ಜಾರಿಯಲ್ಲಿ ಇರ್ತೈತೆ. ರೈತರಿಗೇನು ಬೇಕಾಗಿದೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ರಸ್ತೆಗಳು ಮಾಡ್ತಿದ್ದಾವೆ, ಬೇರೆ ಬೇರೆ ಅವಶ್ಯಕ್ಕೆ ಅನುಗುಣವಾಗಿ ಅವನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಭಾಳ ಜನ ಹೇಳಿದ್ರು ಅವ್ರು ಎಲೆಕ್ಷನ್ ಇದೆ ಒಂದೇ ವರ್ಷ ಬಿಡಿಸ್ತಾರತ್ ಭಾಳ ಜನ ಹೇಳಿದ್ರು. ಅವ್ರು ಹೇಳಿದ್ರಲ್ಲ, ಈಗೂ ಹೇಳ್ತಿರ್ತಾರೆ ಅವ್ರು. ಹಂಗೆ ಅವ್ರಿಗೂ ಬಿಡಿಸ್ಲಿಕ್ಕೆ ಆಗೋಲ್ಲ, ಅವ್ರಿಗೆ ಮಾಡಲಿಕ್ಕೂ ಆಗೋಲ್ಲ ಅದು. ಆದರೆ ನಾವು ಅದು ನಿರಂತರವಾಗಿ ಬಿಡಿಸ್ತೇವೆ ಅಂತ ನಿಮಗೆ ಮಾತು ಕೊಟ್ಟಿದ್ದೀವಿ. ಆ ರೀತಿ ನಿಮಗೋಸ್ಕರ ಇಡಕಲ್ ಡ್ಯಾಮ್ನಲ್ಲಿ 2 TMCಯನ್ನು ನೀರು ರಿಸರ್ವ್ ಇಟ್ಟಿರ್ತೀವಿ ನಿಮಗೋಸ್ಕರ. ಎಷ್ಟು 2 TMCಯನ್ನು ನಿಮಗೋಸ್ಕರ ರಿಸರ್ವ್ ಇಟ್ಟಿರ್ತೀವಿ ನಾವು. ನಿಮಗೆ ಯಾವಾಗ ಅವಶ್ಯಕತೆ ಬಂದಾಗ ನಿಮಗೆ ಕುಡಿಲಿಕ್ಕೆ ಇರ್ಬೋದು ಅಥವಾ ವ್ಯವಸಾಯಕ್ಕೆ ಇರ್ಬೋದು ಅಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮಗೆ ಅವಕಾಶ ಸಿಕ್ಕಾಗ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಮಾಜಿಕವಾಗಿ ಒಂದು ಸರ್ಕಾರ ನಡೀತಾ ಇದೆ. ಅದನ್ನು ರಕ್ಷಣೆ ಮಾಡುವಂಥದ್ದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಕಪ್ಪಲಗುದ್ದಿ ಇರ್ಬೋದು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೆ ವಂದಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ. ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಆಗಲಿ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರಿಗೂ. ಏನಾದರೂ ಹಿಂಗೆ ಹೇಳಿದ್ರು, ಗೂಢಕೀಸಾದದ್ದು ಹೀಗೆ ಹೇಳಿದ್ರು, ಬದಲಾಗ್ಬಿಡ್ತಾರೆ ಅಂತ. ಬಟ್ ನಮಗೆ ಗೊತ್ತಿರೋಂಗೆ ನಮ್ಮ ಪಕ್ಷದ ಪರಿಸ್ಥಿತಿ ನಮಗೆ ಗೊತ್ತಿರೋ ನಮ್ಮ ಪಕ್ಷದಲ್ಲಿ ಯಾವುದೂ ಕೂಡ ನಾಯಕರು ಅಥವಾ ಮುಖ್ಯಮಂತ್ರಿಗಳು ಬದಲಾವಣೆ ಚರ್ಚೆಗೆ ಬಂದಿಲ್ಲ. ಅಲ್ಲಿ ACC ಸೆಕ್ರೆಟರಿಗಳು ಕೂಡ ಕೇಜ್ರಿವಾಲ್ ಕೂಡ ಕೇಜ್ರಿವಾಲ್ ಕೂಡ ಅದನ್ನೇ ಸ್ಪಷ್ಟನೆ ಮಾಡಿದ್ದಾರೆ. ಸೊ ಹಾಗಾಗಿ ಮಿಕ್ಕಿದ್ದೆಲ್ಲ ಬರೀ ಸರ್, ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನವನ್ನು ತಾವು PWD ಖಾತೆಯನ್ನು ಇದು ಮಾಡ್ತೀರಿ ಅಂತ ಹೇಳಿ ಹೇಳಿದಾರೆ. ಇನ್ನು ಅವ್ರಿಗೆ ಯಾವ ಖಾತೆ ಕೊಡ್ತೀರಿ, ಏನು CM ಮಾಡ್ತೀರೋ ಏನಾದ್ರು ಬೇಕಲ್ಲ ನನಗೆ ಗೊತ್ತಿರುತ್ತೆ. ನಾನು ಸರ್ಕಾರ ಭಾಗ ಅಲ್ಲ, ನಾನು ಬರೀ ವಿಧಾನ ಪರಿಷತ್ತಿನ ಸದಸ್ಯರು. ಹಾಗಾಗಿ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಬಗ್ಗೆ ಆಗಲಿ ಅಥವಾ ಸಂಪುಟ ಪುನಾರಚನೆ ಬಗ್ಗೆ ಅದ್ರ ಬಗ್ಗೆ ಸರ್, RSS ಬ್ಯಾನ್ ಬಗ್ಗೆ ಏನು ಹೇಳ್ತೀವಿ? ಸರ್ಕಾರ ಈಗ RSS ಬ್ಯಾನ್ ಮಾಡಿರೋದೇನು, ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅವರು RSSನವರು ಅಥವಾ ಯಾವುದೇ ಸಂಸ್ಥೆ ಆಗಿರಲಿ ಅನುಮತಿ ಇಲ್ಲದೆ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಎಲ್ಲ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ, ಬರೀ RSS ಅವ್ರಿಗೆ ಮಾತ್ರ ಅಲ್ಲ. ಸೊ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ಬೇರೆ ಸಂಸ್ಥೆಗಳಿಗೆ ಏನು ಅನ್ವಯ ಆಗುತ್ತೆ ಅದೇ ಇಲ್ಲೂ ಅನ್ವಯ ಆಗುತ್ತೆ. ಸರ್, ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿಯಾಗ ಅಂತ ಹೇಳ್ತಾ ಇದ್ದಾರೆ BJP ಅವರು, ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾವುದಕ್ಕಾಗಿ ಹೇಳ್ತಾರೆ? ಇಷ್ಟು ವರ್ಷ 70 ವರ್ಷಗಳಿಂದ ನಮ್ಮ ಪಕ್ಷ ದೇಶದಲ್ಲಿ ಆಡಳಿತ ನಡೆಸ್ಕೊಂಡು ಬಂದಿದೆ, ರಾಜ್ಯಗಳಲ್ಲಿದೆ, ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ಸರ್ಕಾರ ಆಡಳಿತದಲ್ಲಿ ತುಂಬ ಹಿಂದೂ ಧರ್ಮ ಏನಂತ ಆಪದ ಬಂತ ಇಲ್ಲ, ಬದಲಾಗಿ ಹಿಂದೂ ಧರ್ಮ ಇನ್ನೂ ಗಟ್ಟಿ ಆಗ್ತಾ ಬಂದಿದೆ. ಸೊ ಹಾಗಾಗಿ ನಾವು ನಿಜವಾದ ಹಿಂದೂಗಳು, ನಾವು ಹಿಂದೂ ಧರ್ಮದವರು, ಅವರು ಹಿಂದುತ್ವವಾದಿಗಳು, ನಾವು ಹಿಂದೂವಾದಿಗಳು. ಈ ಕಾರ್ಯಕ್ರಮದಲ್ಲಿ ಕಪ್ಪಲಗುದ್ದಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಬೀರೇಶ್ವರ ಸೇವಾ ಸಂಘ ಕಪ್ಪಲಗುದ್ದಿ ಅವರು ಭಾಗಿಯಾಗಿದ್ದರು. ಮಂಜುನಾಥ್ ಮಂಗ, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.